ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮುದುಡಿದ ತಾವರೆ ಅರಳಿತು ಸಂಚಿಕೆ 3ಕ್ಕೆ ತಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಮಂಗಳವಾದ್ಯಗಳು ಮೊಳಗುತ್ತಿದ್ದವು. ಎಲ್ಲರೂ ಅಲ್ಲಿಂದ ಇಲ್ಲಿಗೆ ಸಂಭ್ರಮದಿಂದ ಓಡಾಡುತ್ತಿದ್ದರು. ಮಧುವನ್ನು ಮದುಮಗಳನ್ನಾಗಿ ಅಲಂಕರಿಸುವ ಕೆಲಸ ರಾಗಿಣಿಯದಾಗಿತ್ತು. ಅಡಿಯಿಂದ ಮುಡಿಯವರೆಗೆ ಹೂವು, ವಸ್ತ್ರ, ಒಡವೆಗಳಿಂದ ಗೆಳತಿಯನ್ನು ಅಲಂಕರಿಸುತ್ತಿದ್ದಳು. ಮಧು ಮಾತ್ರ ಮುಗ್ಧಳಂತೆ ಅವರು ಹೇಳಿದಂತೆ ಕೇಳುತ್ತಿದ್ದಳು. ಕೊರಳಿಗೆ ಹೂವಿನ ಹಾರವನ್ನು ಹಾಕಿದ್ದರು. ಅವಳ ಅಲಂಕಾರ ಮುಕ್ತಾಯವಾಯಿತು. ತಲೆ ತಗ್ಗಿಸಿ ನಿಂತಿದ್ದ ರಾಗಿಣಿಯ ಮುಖವನ್ನು ಎತ್ತಿ ನೋಡಿದಳು ರಾಗಿಣಿ. ಅವಳ ಸುಂದರ ಮುಖವನ್ನು ನೋಡಿ ನಿಜವಾಗಿಯೂ ಇವಳು ಮಧುವೆ ಎಂಬ ಸಂದೇಹ ಮೂಡಿತು ಅವಳಿಗೆ. ಮಧು, ನಿನ್ನ ಅತ್ತೆಯ ಮಗ ನಿಜವಾಗಿಯೂ ಲಕ್ಕಿ ಕಣೆ ಎಂದಳು ತುಂಬಿದ ಹೃದಯದಿಂದ. ಮಧು ನಿರುತ್ಸಾಹಗಳಾಗಿ ಮೌನದಿಂದ ಇದ್ದಳು. ರಾಗಿಣಿ ನಗುತ್ತಾ, ಮಧು, ನಮ್ಮ ತಮಿಳಿನಲ್ಲಿ ಅತ್ತೆಯ ಮಗನಿಗೆ ಏನೆಂದು ಕರೆಯುತ್ತಾರೆ ಗೊತ್ತೇ ಎಂದು ಕೇಳಿದಳು. ಮಧು ಮೌನವಾಗಿ ಇಲ್ಲ ಎಂಬಂತೆ ತಲೆಯಾಡಿಸಿದಳು. ಅತ್ತಾನ್ ಎಂದು ಅದಕ್ಕೆ ಹಾಡು ಸಹ ಇದೆ. ಅತ್ತಾನ್ ಏನ್ ಅತ್ತಾನ್ ಎಂದು ಹಾಡತೊಡಗಿದಳು. ಮಧು ಕೋಪದಿಂದ ತುಟಿ ಕಚ್ಚಿ ಯಾಚಿಸುವ ದೃಷ್ಟಿಯಿಂದ ಗೆಳತಿಯನ್ನು ನೋಡಿದಳು. ರಾಗಿಣಿ ತಟ್ಟನೆ ಏನೋ ನೆನೆದು, ಮಧು, ಅರುಣ್ಗೆ ನಿನ್ನನ್ನು ಕಂಡರೆ ಎಷ್ಟು ಪ್ರೀತಿ, ಈ ಸಮಯದಲ್ಲಿ ಅವನು ಇದ್ದಿದ್ದರೆ ಎಷ್ಟು ಸಂತೋಷ ಪಡುತ್ತಿದ್ದನು ಎಂದಳು. ಪರದೇಶಕ್ಕೆ ತೆರಳಿದ ಅಣ್ಣನನ್ನು ನೆನೆದು ಬೇಸರಗೊಂಡು ನಂತರ ಮತ್ತೆ ಸಂತಸಗೊಂಡು ಕನ್ನಡಿಯನ್ನು ತೆಗೆದು ಮಧುವಿನ ಮುಖಕ್ಕೆ ಹಿಡಿದು, ನೋಡೆ ನಿನ್ನ ಸುಂದರ ರೂಪ ಎಂದಳು. ಮಧು ತನ್ನ ಸುಂದರ ರೂಪವನ್ನು ನೋಡಿದಳು. ಇನ್ನೊಂದು ಕ್ಷಣ ನನ್ನ ಈ ರೂಪ ಪರ ಪುರುಷನಿಗೆ ಮೀಸಲಾಗುವುದು ಎಂದುಕೊಂಡಳು ಮನಸ್ಸಿನಲ್ಲಿ. ಮುಗೀತೆ ರಾಗಿಣಿ ಎನ್ನುತ್ತಾ ಒಳಗೆ ಬಂದ ಲಲಿತಮ್ಮ ಮಗಳನ್ನು ನೋಡಿ ಅವಕ್ಕಾದರು. ಸ್ವಲ್ಪ ಹೊತ್ತು ಮಗಳನ್ನೇ ನೋಡಿದ ಅವರು ರಾಗಿಣಿಯ ಕಡೆ ತಿರುಗಿ, ರಾಗಿಣಿ, ಮಧುವಿಗೆ ಖಂಡಿತವಾಗಿಯೂ ದೃಷ್ಟಿ ತಾಗುವುದು, ಸ್ವಲ್ಪ ದೃಷ್ಟಿ ಬೊಟ್ಟು ಇಡಮ್ಮ ಎಂದರು. ಹೌದು, ನಾನು ಅದೇ ಯೋಚಿಸುತ್ತಿದ್ದೆ ಎನ್ನುತ್ತಾ ಕಾಡಿಗೆಯನ್ನು ಒಂದು ಸಣ್ಣ ಕಡ್ಡಿಯಿಂದ ತೆಗೆದು ಅವಳ ಕೆಂದುಟಿಯ ಮೇಲೆ ಇಟ್ಟಳು. ಅದು ಅವಳ ಸೌಂದರ್ಯವನ್ನು ಮತ್ತೆ ಹೆಚ್ಚಿಸಿತು. ಲಲಿತಮ್ಮ ತೃಪ್ತಿಯಿಂದ, ನೀನೇ ಕರೆದುಕೊಂಡು ಬಾರಮ್ಮ ಎಂದು ಹೊರಗೆ ಹೋದ್ರು. ರಾಗಿಣಿ ಗೆಳತಿಯನ್ನು ಕರೆದುಕೊಂಡು ಮೆಲ್ಲನೆ ಹೊರಟಳು. ಚಂದ್ರಶೇಖರ ಮಧುವಿನ ಸೌಂದರ್ಯದಲ್ಲಿ ತನ್ನನ್ನೇ ತಾನು ಮರೆತನು. ಅವನಿಗೆ ಹೆಮ್ಮೆ ತಾಳಲಾಗಲಿಲ್ಲ. ಅವರಿಬ್ಬರನ್ನು ಒಟ್ಟಿಗೆ ನೋಡಿದ ಜನರಿಗೆ ಯಾರು ಸುಂದರರು ಎಂದು ನಿರ್ಧರಿಸುವುದು ಕಷ್ಟವಾಯಿತು. ಶುಭ ಮುಹೂರ್ತದಲ್ಲಿ ಮಧು ಚಂದ್ರಶೇಖರನ ಪತ್ನಿಯಾದಳು. ಮಧುವಿನ ವಿನಃ ಎಲ್ಲರ ಮನಸ್ಸು ಆನಂದದಿಂದ ತುಂಬಿ ಹೋಗಿತ್ತು. ಸರಸಮ್ಮನವರ ಇಚ್ಛೆಯಂತೆ ಮರುದಿನವೇ ಮಧುವನ್ನು ಅವರ ಮನೆಗೆ ಕಳುಹಿಸಿಕೊಡುವುದೆಂದು ತೀರ್ಮಾನವಾಯಿತು. ಹೊರಡಮ್ಮ, ಹೊತ್ತಾಯಿತು, ಮಗಳನ್ನು ಹೊರಡಿಸಿದರು ಲಲಿತಮ್ಮ. ಮಧು ಒಮ್ಮೆ ಮನೆಯೆಲ್ಲ ಸುತ್ತಿ ಬಂದಳು. ಅವಳ ಹೃದಯದಲ್ಲಿ ಹೇಳಲಾಗದ ವೇದನೆ. ಅಣ್ಣ ಅತ್ತಿಗೆಯರು ಪ್ರೀತಿಯಿಂದ ಹೋಗಿ ಬರುವೆಯಾ ಮಧು ಎಂದು ಕೇಳಿದರು. ಆದರೆ ಮಧು ಮಾತ್ರ ಯಾರ ಮಾತಿಗೂ ಪ್ರತಿಕ್ರಿಯೆ ನೀಡಲಿಲ್ಲ. ತಮ್ಮೆಲ್ಲರಿಗೂ ಬೇಡವಾದವಳು ನಾನು, ಈ ಮನೆಯಿಂದ ಹೊರಡಬೇಕು ಎನ್ನುವುದನ್ನೇ ಕಾಯುತ್ತಿದ್ದೀರಾ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಳು. ಯಾರ ಜೊತೆಯೂ ಮಾತನಾಡದೆ ತಲೆ ತಗ್ಗಿಸಿ ನಿಂತಿದ್ದಳು. ಬಾಲಾಜಿ ಅವಳ ಬಳಿ ಬಂದು, ನನ್ನ ಮೇಲೂ ಕೋಪವೇ ಮಧು ಎಂದು ಕೇಳಿದನು. ಆದರೆ ಮಧು ಉತ್ತರಿಸಲಿಲ್ಲ. ನಾನೇನು ಮಾಡಲಿ, ನಾನೆಷ್ಟು ಹೇಳಿದರೂ ಈ ಅಪ್ಪ ಕೇಳಲಿಲ್ಲ. ಮಧು ತಲೆ ಎತ್ತಿ ಅವನನ್ನು ನೋಡಿ, ಅದೆಲ್ಲ ನಡೆದು ಹೋದ ಮಾತು, ಮತ್ತೆ ಹೇಳುವುದರಲ್ಲಿ ಪ್ರಯೋಜನವಿಲ್ಲ ಎನ್ನುತ್ತಾ ಹೊರಗೆ ನಡೆದಳು. ರಾಯರು ಟ್ಯಾಕ್ಸಿಯ ಬಾಗಿಲನ್ನು ತೆರೆದರು. ಮಧು ಒಮ್ಮೆ ತಿರುಗಿ ನೋಡಿ ನಿಟ್ಟುಸಿರು ಬಿಡುತ್ತಾ ಹತ್ತಿ ಕೂತಳು. ಟ್ಯಾಕ್ಸಿ ಹೊರಟಿತು. ಮುದ್ದು ತಂಗಿಯನ್ನು ಕರೆದುಕೊಂಡು ಹೋದ ಗಾಡಿಯನ್ನು ತುಂಬಿದ ಕಣ್ಣುಗಳಿಂದ ನೋಡುತ್ತಾ ನಿಂತಿದ್ದ ಅಣ್ಣಂದಿರಿಗೆ ತಮ್ಮ ಪ್ರೀತಿಯ ತಂಗಿ ತಮ್ಮಿಂದ ದೂರ, ಬಹುದೂರ ಹೋದಂತೆ ಭಾಸವಾಯಿತು. ಸುಂದರವಾದ ಅಲಂಕೃತವಾದ ಚಿಕ್ಕ ಕೋಣೆ. ಅಲ್ಲಿ ಅಲಂಕೃತಳಾಗಿ ಕಿಟಕಿಯ ಕಂಬಿಗಳನ್ನು ಹಿಡಿದು ಶೂನ್ಯ ದೃಷ್ಟಿಯಿಂದ ಹೊರಗೆ ನೋಡುತ್ತಾ ನಿಂತಿದ್ದಳು ಮಧು. ಗಗನದಲ್ಲಿ ಭಯಂಕರ ಕಾರ್ಮೋಡವು ಚಂದ್ರ ತಾರೆಯನ್ನು ನುಂಗಿತ್ತು. ಆಗಾಗ ಮಿಂಚುತ್ತಿದ್ದ ಮಿಂಚಿನಲ್ಲಿ ಅಸ್ಪಷ್ಟವಾಗಿ ಮನೆಗಳು, ರಸ್ತೆಗಳು, ಗಿಡ ಮರಗಳು ಗೋಚರವಾಗುತ್ತಿದ್ದವು. ಎಲ್ಲೆಲ್ಲೂ ಘೋರ ಕತ್ತಲೆ. ಅಲ್ಲಲ್ಲೇ ಮಿಣುಕು ಹುಳದಂತೆ ಇರುತ್ತಿದ್ದ ವಿದ್ಯುತ್ ದೀಪಗಳು. ಕತ್ತಲೆಯನ್ನು ದೀಪಗಳನ್ನು ದಿಟ್ಟಿಸುತ್ತಿದ್ದ ಮಧುವಿನ ಹೃದಯದಲ್ಲಿ ಅದಕ್ಕಿಂತಲೂ ಹೆಚ್ಚಾದ ಘೋರ ಕತ್ತಲೆ ಆವರಿಸಿತ್ತು. ಆ ಕತ್ತಲಲ್ಲಿ ಅವಳ ಬಾಳಿನ ಗುರಿ ದೂರದಲ್ಲಿ ಮಿಣುಕು ಹುಳದಂತೆ ಹೊಳೆಯುತ್ತಿತ್ತು.
ತನ್ನ ಪುಟ್ಟ ಗೂಡಿನಲ್ಲಿ ಹುಟ್ಟಿ ಬೆಳೆದು ಮಕ್ಕಳು ಮರಿ ಆಗಿ ಕೊನೆಗೊಂದು ದಿನ ಮರೆಯಾಗುವ ಈ ಕ್ಷುದ್ರ ಸಂಸಾರ ಚಕ್ರದಲ್ಲಿ ಸಿಲುಕದೆ ಜೀವನವನ್ನು ಉಚ್ಚ ಧ್ಯೇಯವಾದ ಸಮಾಜ ಸೇವೆಗಾಗಿ ಮೀಸಲಿಡಬೇಕು ಎಂದು ಎಷ್ಟೋ ಬಾರಿ ಆಶಿಸಿದ್ದಳು. ಸ್ನೇಹಿತೆಯರಲ್ಲಿ ಪಣ ತೊಟ್ಟಿದ್ದಳು. ಅವೆಲ್ಲ ಈಗ ಮಣ್ಣು ಪಾಲಾಯಿತು. ತಾನೂ ಸಹ ಒಂದು ಸಾಮಾನ್ಯ ಮಾನವಳಂತೆ ಮದುವೆ ಮಾಡಿಕೊಂಡು ಮಕ್ಕಳನ್ನು ಹೆತ್ತು ಸಾಮಾನ್ಯದವಳಂತೆ ಜೀವನ ಸಾಗಿಸುವ ಗತಿ ಬಂದಿದ್ದಕ್ಕಾಗಿ ಚಿಂತಿಸುತ್ತಿದ್ದಳು. ಆ ಗುರಿಯನ್ನು ಮುಟ್ಟಲಾರದೆ ದಾರಿ ಕಾಣದೆ ಆ ಕತ್ತಲಲ್ಲಿ ತತ್ತರಿಸಿ ನಿಂತಿದ್ದಳು ಮಧು. ಬಾಗಿಲ ಅಗಳಿಯನ್ನು ಹಾಕಿದ ಶಬ್ದ, ನಡೆದು ಬರುವ ಸಪ್ಪಳ. ಚಂದ್ರಶೇಖರ ಬರುವುದನ್ನು ಅರಿತ ಮಧು ಹಲ್ಲು ಕಚ್ಚಿ ತಾನು ಹಿಡಿದುಕೊಂಡಿದ್ದ ಕಂಬಿಯನ್ನು ಮತ್ತೂ ಬಿಗಿಯಾಗಿ ಹಿಡಿದುಕೊಂಡಳು. ಅವನು ಅವಳ ಹೆಗಲ ಮೇಲೆ ಮೆಲ್ಲನೆ ಕೈಯಿಟ್ಟು ಪ್ರೀತಿ ತುಂಬಿದ ಧ್ವನಿಯಲ್ಲಿ ಮೆಲ್ಲನೆ ಮಧು ಎಂದು ಕರೆದನು. ಆದರೆ ಮಧುವಿಗೆ ಮೈ ಮೇಲೆ ಕೆಂಡ ಸುರಿದಂತೆ ಭಾಸವಾಯಿತು. ಕೋಪವನ್ನು ನುಂಗಿ ತುಟಿ ಕಚ್ಚಿದಳು. ಆದರೆ ಚಂದ್ರಶೇಖರನ ಕಡೆ ಮಾತ್ರ ಹಿಂದಿರುಗಿ ನೋಡಲಿಲ್ಲ. ಇಲ್ಲಿ ಉರಿಯುವ ಪ್ರಕಾಶವಾದ ದೀಪವನ್ನು ಬಿಟ್ಟು ಆ ಅಸಹ್ಯ ಕತ್ತಲನ್ನು ಏಕೆ ನೋಡುತ್ತಿರುವೆ ರಾಣಿ ಎನ್ನುತ್ತಾ ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡನು. ಮಧು ತಲೆ ತಗ್ಗಿಸಿ ನಿಂತಿದ್ದಳು. ಚಂದ್ರಶೇಖರ ಅವಳನ್ನೇ ಪ್ರೀತಿಯಿಂದ ದಿಟ್ಟಿಸಿದನು. ತಲೆ ತಗ್ಗಿಸಿದ್ದ ಅವಳ ಕಣ್ಣುಗಳ ರೆಪ್ಪೆಯ ಬಡಿತ, ಮೂಗು ಕೆಂದುಟಿ ಗಂಭೀರದಿಂದ ಶಿಲಾ ಬಾಲಿಕೆಯಂತೆ ನಿಂತಿದ್ದ ಠೀವಿ ಅವನ ಹೃದಯದಲ್ಲಿ ಆನಂದಲಹರಿಯನ್ನು ಎಬ್ಬಿಸಿತು. ಮಧು ತನ್ನವಳು, ಆ ನೆನಪೇ ಅವನ ಹೃದಯಕ್ಕೆ ಅಪಾರ ಸುಖವನ್ನು ತಂದುಕೊಟ್ಟಿತ್ತು. ಅವಳನ್ನು ನೋಡುತ್ತಾ ನೋಡುತ್ತಾ ಅವನ ಹೃದಯದಲ್ಲಿ ಪ್ರೇಮ ತುಂಬಿತ್ತು. ಆ ಕ್ಷಣ ಅವಳನ್ನು ಅಪ್ಪಿ ಅವಳ ಸೌಂದರ್ಯವನ್ನು ತನ್ನದಾಗಿ ಮಾಡಿಕೊಳ್ಳುವ ಆತುರ ಅವನಿಗೆ. ಆದರೆ ಆ ಏಕಾಂತದ ವೇಳೆ ಏಕಾಂತದ ಸ್ಥಳದಲ್ಲೂ ತನಗೆ ಮುಖ ತೋರಿಸದೆ ನಾಚಿ ನಿಂತಿರುವ ಹೆಣ್ಣನ್ನು ನೋಡಿ ಅವನಿಗೆ ನಗು ಬಂದಿತ್ತು. ತುಂಬಿದ ಹೃದಯದಿಂದ ತನ್ನವಳನ್ನು ನೋಡಿ ಮೆಲ್ಲನೆ ನಗುತ್ತಾ, ಯಾರೂ ಇಲ್ಲ ಈ ವೇಳೆಯಲ್ಲಿ ನನ್ನ ಬಳಿ ನಿನಗೆ ನಾಚಿಕೆಯೇ ರಾಣಿ? ಅಥವಾ ನಿನ್ನ ಮುದ್ದು ಮುಖವನ್ನು ನನಗೆ ತೋರಿಸಬಾರದೆಂಬ ಹಠವೇ ಎನ್ನುತ್ತಾ ಅವಳ ಪುಟ್ಟ ಗಲ್ಲವನ್ನು ಹಿಡಿದು ಅವಳ ಮುಖವನ್ನು ಎತ್ತಿದನು ಚಂದ್ರಶೇಖರ. ಇಬ್ಬರ ಕಣ್ಣುಗಳು ಕೂಡಿದವು. ಮಧು ಅವನನ್ನು ನೋಡಿದಳು. ತನ್ನ ಆಸೆ, ಆಕಾಂಕ್ಷೆ, ಹಂಬಲ, ಜೀವನದ ಗುರಿಯನ್ನು ಮಣ್ಣು ಪಾಲು ಮಾಡಿದವನನ್ನು ಕಣ್ಣು ತುಂಬ ನೋಡಿದಳು. ಅವನ ಒಲವು ತುಂಬಿದ ನಗು ನೋಟ ಅವಳ ಪಾಲಿಗೆ ಕಠೋರವಾಗಿತ್ತು. ತನ್ನನ್ನು ನೋಡಿ ನಗುವ ಅವನನ್ನು ಕಣ್ಣು ಅರಳಿಸಿ ನೋಡಿದಳು ಮರುಕ್ಷಣ. ಅವಳಲ್ಲಿ ಭಾವನೆಗಳು ಪ್ರಕೋಪಕ್ಕೆ ಏರಿ ತನ್ನನ್ನು ತಾನೇ ಸಾವರಿಸಿಕೊಳ್ಳಲಾರದ ಸ್ಥಿತಿಯಲ್ಲಿ ಇದ್ದಳು. ಅವಳು ಕೋಪ ತಡೆಯಲಾರದೆ ತನ್ನನ್ನು ಮುಟ್ಟಬೇಡಿ ಎನ್ನುತ್ತಾ ಅವನ ಕೈಯನ್ನು ಒದರಿ ದೂರ ಸರಿದಳು. ಚಂದ್ರಶೇಖರ ಬೆಪ್ಪಾಗಿ ಅವಳನ್ನೇ ನೋಡಿದನು. ಅವಳ ಕಣ್ಣುಗಳೆರಡೂ ಬೆಂಕಿಯನ್ನು ಕಾರುತ್ತಿದ್ದವು. ಅವಳ ಮುಖ ಕೋಪದಿಂದ ಕೆಂಪಾಗಿತ್ತು. ಉದ್ವೇಗದಿಂದ ತುಟಿಯನ್ನು ಕಚ್ಚಿ ಕೆರಳಿದ ಸರ್ಪಿಣಿಯಂತೆ ನಿಂತಿದ್ದಳು. ಆದರೆ ಚಂದ್ರಶೇಖರನಿಗೆ ಏನೂ ಅರ್ಥವಾಗದೆ, ಏನು ಹೇಳುತ್ತಿರುವೆ ಮಧು? ನಾನು ನಿನ್ನನ್ನು ಮುಟ್ಟಬಾರದೆ? ನಿನ್ನ ಮುಖವೇಕೆ ಹೀಗಾಗಿದೆ? ನಿನಗೆ ಏನಾಯಿತು ಎಂದು ಕೇಳಿದನು. ಹೌದು, ನನ್ನನ್ನು ಮುಟ್ಟಲು ನಿಮಗೆ ಯಾವ ಅಧಿಕಾರವೂ ಇಲ್ಲ ಎಂದು ಕಿರುಚಿದಳು. ತಕ್ಷಣ ಚಂದ್ರಶೇಖರ ಅಪ್ರತಿಭಟನಾದ. ಅವಕ್ಕಾಗಿ ಅವಳನ್ನೇ ನೋಡುತ್ತಿದ್ದವನು ಸುಂದರ ರಾತ್ರಿ, ಮಧುರ ಅನುಭವ ಅನುಭವಿಸಲು ಕಾತುರನಾಗಿದ್ದ ಚಂದ್ರಶೇಖರನಿಗೆ ನಿರಾಶೆಯ ಜೊತೆಗೆ ಪ್ರೀತಿಯ ರಾಣಿ ಆಗಬೇಕಾಗಿದ್ದ ಮಧು ಕೋಪಿಸಿಕೊಂಡದ್ದು ಅಲ್ಲದೆ ತನ್ನ ಭಾಗದಿಂದ ಯಾವ ತಪ್ಪು ಆಗದೆ ಅವನನ್ನು ಗೌರವದಿಂದ ಕಾಣಬೇಕಾಗಿದ್ದ ಕಡೆ ತಿರಸ್ಕಾರ, ಕೋಪ ಕಂಡ ಕೂಡಲೇ ಚಂದ್ರಶೇಖರನಿಗೂ ಕೋಪ ಬಂದಿತ್ತು. ಮಧು ಎಂದು ಅಬ್ಬರಿಸಿದನು. ಅಪಮಾನದಿಂದ ಅವನ ಗಂಡು ಹೃದಯ ಕೆರಳಿತು. ಅಧಿಕಾರವನ್ನು ಕೇಳುತ್ತೀಯಾ? ನಾನು ನಿನ್ನ ಪತಿ, ನೀನು ನನ್ನ ಪತ್ನಿ. ಅಗ್ನಿ ಸಾಕ್ಷಿಯಾಗಿ ನೀನು ನನ್ನವಳು ಎಂಬುದನ್ನು ಮರೆಯಬೇಡ ಎಂದನು. ನಾನು ನಿಮ್ಮವಳು ಇರಬಹುದು, ಆದರೆ ನಾನು ನಿಮ್ಮವಳಾಗಿಲ್ಲ. ನನ್ನ ಗುರಿ, ಆಸೆ, ಆಕಾಂಕ್ಷೆ, ಹಂಬಲವನ್ನು ನಾಶ ಮಾಡಿದ್ದೀರಿ ನೀವು. ನಾನು ಸಮಾಜ ಸೇವಕಳಾಗಿ ದೀನ ದಲಿತರ ಸೇವೆಯನ್ನು ಮಾಡಬೇಕು ಎಂದು ಕನಸು ಕಂಡಿದ್ದೆ. ಆ ಕನಸನ್ನು ಮಣ್ಣು ಪಾಲು ಮಾಡಿದ್ದೀರಿ ನೀವು. ನನ್ನ ತಂದೆ ತಾಯಿಯರ ಬಲವಂತಕ್ಕೆ, ನನ್ನ ತಂದೆ ನಿಮ್ಮ ತಂದೆಗೆ ಕೊಟ್ಟ ಮಾತನ್ನು ಉಳಿಸುವ ಸಲುವಾಗಿ ನಾವು ಪತಿ ಪತ್ನಿಯರಾಗಲು ಸಾಧ್ಯವಿಲ್ಲ. ನೀವು ನನ್ನ ಕೊರಳಲ್ಲಿ ಕಟ್ಟಿರುವ ಮಾಂಗಲ್ಯ ಮಾತ್ರದಿಂದ ಅಧಿಕಾರ ಚಲಾಯಿಸಬೇಡಿ. ಸ್ವಲ್ಪ ಕಾಲ ದಯವಿಟ್ಟು ನನ್ನನ್ನು ಬಿಟ್ಟು ದೂರವಿರಿ. ಉದ್ವೇಗವನ್ನು ತಾಳಲಾರದೆ ಕಿಟಕಿಯನ್ನು ಹೊರಗೆ ನಿಂತಳು. ನೀನು ಏನು ಮಾತನಾಡುತ್ತಿದ್ದೀಯಾ ಎಂಬುದರ ಪರಿವಾದರೂ ನಿನಗೆ ಇದೆಯೇ ಎಂದು ಕೇಳಿದನು.
ಮಧು, ಬಾಯಿ ಮುಚ್ಚು, ಬಾಯಿಗೆ ಬಂದಂತೆ ಮಾತನಾಡಬೇಡ. ನೋಡು ಮಧು, ನಿಧಾನವಾಗಿ ಯೋಚಿಸು. ದೀನದಲಿತರನ್ನು ಉದ್ಧರಿಸುವ ಮೊದಲು ನಿನ್ನನ್ನು ನೀನು ಉದ್ಧರಿಸಿಕೋ, ನನ್ನನ್ನು ಅರ್ಥ ಮಾಡಿಕೋ ಎಂದನು. ನನಗೆ ಬೇಕಾಗಿಲ್ಲ, ಅದು ಯಾವುದು ನನಗೆ ಬೇಕಾಗಿಲ್ಲ. ಮಧು, ಇಷ್ಟೊಂದು ಹಠ ಮಾಡಬೇಡ, ನಿಧಾನವಾಗಿ ಯೋಚಿಸು, ದುಡುಕಬೇಡ. ಹಾಲನ್ನು ಚೆಲ್ಲುವುದು ಸುಲಭ, ಮತ್ತೆ ಅದನ್ನು ಪಡೆಯಲಾರೆ ಎಂದನು. ಎಂದು ಯೋಚಿಸಿಯಾಯಿತು. ಇನ್ನು ಯೋಚಿಸಬೇಕಾದದ್ದು ಏನೂ ಇಲ್ಲ. ಇದು ಮಧುವಿನ ಒರಟು ಉತ್ತರವಾಗಿತ್ತು. ಚಂದ್ರಶೇಖರನು, ಇದೇ ನಿನ್ನ ಕೊನೆಯ ಮಾತೋ? ಅಷ್ಟೇ ಕಠೋರವಾಗಿ ಪ್ರಶ್ನೆಯನ್ನು ಕೇಳಿದನು ಚಂದ್ರಶೇಖರ. ಹೌದು ಎನ್ನುವುದು ಮಧುವಿನ ಉತ್ತರವಾಗಿತ್ತು. ಆತ ಎಷ್ಟೇ ಸಮಜಾಯಿಸಿ ನೀಡಿದರೂ ಮಧುವಿನ ಮೊಂಡುತನ ಮಾತ್ರ ಕಡಿಮೆಯಾಗಲಿಲ್ಲ. ಚಂದ್ರಶೇಖರ ಸ್ವಲ್ಪ ಹೊತ್ತು ಅವಳನ್ನೇ ದಿಟ್ಟಿಸಿ ನೋಡಿದ. ನಂತರ ಒಂದು ತೀರ್ಮಾನಕ್ಕೆ ಬಂದವನಂತೆ, ಮಧು, ನಾನು ಗಂಡಸು. ನಿನಗೆ ಬೇಡವಾದದ್ದನ್ನು ನಾನೇ ಬಲವಂತವಾಗಿ ಒಲಿಸಿಕೊಂಡರೆ ಆಗ ನೀನು ಏನು ಮಾಡುತ್ತೀಯಾ ಎಂದನು. ಮಧು ಅವನ ಕೈಯನ್ನು ಒದರಿ ತಿರಸ್ಕಾರದಿಂದ ಅವನನ್ನು ನೋಡಿ, ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎಂಬುದನ್ನು ತೋರಿಸುತ್ತೇನೆ ಎಂದಳು. ನನಗೆ ಬೇಡವಾದದ್ದನ್ನು ನೀವು ಪಡೆಯಲಾರಿರಿ, ನಾನು ತುಂಬ ಹಠವಾದಿ ಎಂದಳು. ಅವಳ ಮಾತಿಗೆ ಅವನು ಜೋರಾಗಿ ನಕ್ಕ. ಮಧು, ನಾನೆಂತಹ ಹಠವಾದಿ ಎಂಬುದನ್ನು ನನ್ನ ತಾಯಿ ಸ್ನೇಹಿತರನ್ನು ಕೇಳಿ ತಿಳಿದುಕೋ. ಗಂಡಸಿನ ಹಠದ ಮುಂದೆ ಹೆಂಗಸಿನ ಹಠ ಎಂದಿದ್ದರೂ ಮುರಿಯುವುದು. ದುಡುಕಬೇಡ ಮಧು, ನನ್ನ ಕೋಪವನ್ನು ತಡೆದುಕೊಂಡು ಹೇಳುತ್ತಿದ್ದೇನೆ. ಕೊನೆಯದಾಗಿ ಯೋಚಿಸು. ನಾನು ನಿನ್ನನ್ನು ಬಲತ್ಕರಿಸುವುದಿಲ್ಲ. 1 ವಾರ, 1 ತಿಂಗಳು ಅವಕಾಶ ಕೊಡುತ್ತೇನೆ. ನಿಧಾನವಾಗಿ ಯೋಚಿಸು, ನಂತರ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆನೆ ತನ್ನ ತಲೆಯ ಮೇಲೆ ತಾನೇ ಮಣ್ಣು ಹೊಯ್ದುಕೊಳ್ಳುವಂತೆ ನೀನೇ ನಿನ್ನ ಜೀವನವನ್ನು ನಾಶ ಮಾಡಿಕೊಳ್ಳಬೇಡ. ಏನು ಹೇಳುವೆ ಮಧು ಎಂದನು. ಹೇಳಬೇಕಾದದ್ದು ಎಲ್ಲವನ್ನೂ ಹೇಳಿದ್ದೇನೆ. ಇದೇ ನಿನ್ನ ಕೊನೆಯ ನಿರ್ಧಾರವೋ? ಹೌದು ಹೌದು. ಬೇಡ ಮಧು, ದಯವಿಟ್ಟು ನನ್ನ ಮಾತಿನ ಕಡೆ ಗಮನ ಕೊಡು. ನೀನು ಹೀಗೆ ಹಠ ಮಾಡಬೇಡ. ನಾನಂಥವನು ಎಂಬುದನ್ನು ಇನ್ನು ನಿನಗೆ ಗೊತ್ತಿಲ್ಲ. ಮುಂದೆ ನಿನ್ನ ಹಠ ಮುರಿಯಬಹುದು, ಆದರೆ ನನ್ನ ಜೀವನದ ಕೊನೆಯ ಉಸಿರು ಇರುವವರೆಗೂ ನನ್ನ ಹಠ ಮಾತ್ರ ಮುರಿಯುವುದಿಲ್ಲ. ಮುಂದೆ ನೀನು ನನಗಾಗಿ, ನನ್ನ ಪ್ರೇಮಕ್ಕಾಗಿ ಎಷ್ಟು ಕಾತರಿಸಿದರೂ ಅದು ನಿನಗೆ ಸಿಗಲಾರದು. ಯೋಚಿಸು ಎಂದನು. ಬಹಳ ಸಂತೋಷ, ಮಧು ಅಣಕವಾಗಿ ನುಡಿದಳು. ಮಧು ಕೊನೆಯದಾಗಿ ನಿನ್ನ ಹಿತಕ್ಕಾಗಿ ಅವನ ಮಾತು ಮುಗಿಯುವ ಮುನ್ನ ಮಧು ತನ್ನ ಕಿವಿಗಳನ್ನು ಮುಚ್ಚಿಕೊಂಡಳು. ಸಾಕು, ನನಗೆ ನಿಮ್ಮ ಈ ವಾದದಿಂದ ತಲೆ ನೋಯುತ್ತಿದೆ ಎಂದಳು. ಚಂದ್ರಶೇಖರ ಸ್ವಲ್ಪ ಹೊತ್ತು ಅವಳನ್ನೇ ನೋಡಿ ಶಾಂತದಿಂದ ಹೇಳಿದನು. ಹಾಗಿದ್ರೆ ಸರಿ ಮಧು, ಇಲ್ನೋಡು, ನೀನು ಎಷ್ಟು ಹಂಬಲಿಸಿದರೂ, ಕಾಡಿದರೂ, ಬೇಡಿದರೂ ನನ್ನ ಪ್ರೇಮ ನಿನಗೆ ದೊರೆಯಲಾರದು. ಇದು ಖಂಡಿತ ಎಂದನು. ಅವನು ತಟ್ಟನೆ ಆ ಸ್ಥಳವನ್ನು ಬಿಟ್ಟು ಪಕ್ಕದ ಕೋಣೆಯ ಬಾಗಿಲು ತೆರೆದು ಹೊರಟು ಹೋದನು. ಮಧು ನೆಮ್ಮದಿಯಿಂದ ಉಸಿರಾಡಿದಳು. ನಂತರ ಕನ್ನಡಿಯ ಮುಂದೆ ನಿಂತು ತಲೆ ತುಂಬ ಮುಡಿಸಿದ್ದ ಹೂವನ್ನು ಕಿತ್ತು ಎಸೆದಳು. ಭಾರವಾದ ಒಡವೆಗಳನ್ನು ಕಳಚಿದಳು. ಮಾಂಗಲ್ಯವನ್ನು ಹೊರತುಪಡಿಸಿ ಸೀರೆ ಬದಲಿಸಿ ಹಾಸಿಗೆಯಲ್ಲಿ ಉರುಳಿದಳು. ಹೂವಿನಿಂದ ಅಲಂಕೃತವಾಗಿದ್ದ ಆ ಜೋಡಿ ಮಂಚದಲ್ಲಿ ಮಧು ಏಕಾಂಗಿಯಾಗಿ ಮಲಗಿದಳು. ಅಲ್ಲಿದ್ದ ಹಾಲು, ಹಣ್ಣು, ಪುಷ್ಪಗಳು ಅವಳನ್ನು ದೈನ್ಯತೆಯಿಂದ ನೋಡುತ್ತಿದ್ದವು. ಒಮ್ಮೆಲೆ ಜೋರಾಗಿ ಮಳೆ ಸುರಿಯತೊಡಗಿತು. ಸಿಡಿಲೊಂದು ಬಡಿಯಿತು. ತಟ್ಟನೆ ದೀಪವೆಲ್ಲ ಆರಿಹೋಯಿತು. ಆ ಕೋಣೆ ಅಂಧಕಾರದಲ್ಲಿ ಮುಳುಗಿತು ಎಂದು ಒಬ್ಬಳೇ ಮಲಗದ ಮಧು ಆ ಕತ್ತಲಲ್ಲಿ ಹೆದರಿ ನೀರಾದಳು. ಕಣ್ಣು ಕುಕ್ಕಿಸುವ ಮಿಂಚು, ಗುಡುಗುಗಳು ಆಗಾಗ ಅವಳನ್ನು ಬೆಚ್ಚಿಸುತ್ತಿದ್ದವು. ಆದರೂ ಮಧು ತನಗೆ ತಾನೇ ಧೈರ್ಯ ತಂದುಕೊಂಡು ನಿದ್ರಿಸಲು ಪ್ರಯತ್ನಿಸಿದಳು. ಧ್ಯೇಯ ಕಣ್ಣಿಗೆ ಕಾಣದ ವಸ್ತುವಾಗಿತ್ತು. ದಾರಿ ಅಂಧಕಾರದಿಂದ ಮಾಯವಾಗಿತ್ತು. ಚಂದ್ರಶೇಖರನು ಹಠವಾದಿಯಾದದ್ದು ಅವಳಿಗೆ ಸ್ವಲ್ಪ ಸಮಾಧಾನ ತಂದಿತ್ತು. ದಿನಗಳು ಉರುಳತೊಡಗಿತ್ತು. ಮಧು ಮೊದಲಿನಂತೆ ಸರಸಮ್ಮನವರ ಬಳಿ ಪ್ರೀತಿಯಿಂದ ಇರದೆ ಆದಳು. ಚಂದ್ರಶೇಖರನ ತಾಯಿಯಾದ ಅವರಿಂದಲೂ ಸಹ ಆಕೆ ದೂರವಿರಲು ಬಯಸಿದಳು. ಸರಸಮ್ಮ ಅಣ್ಣನ ಮಗಳು. ಮದುವೆಗಿಂತ ತನ್ನ ಸೊಸೆ ಮಗನ ಪತ್ನಿಯಾದ ಮಧುವಿನ ಬಳಿ ಹೆಚ್ಚು ವಾತ್ಸಲ್ಯದಿಂದ ಇರುತ್ತಿದ್ದರು. ಅವರಿಗೆ ತಮ್ಮ ದಾಂಪತ್ಯ ಜೀವನದ ವಿರಸ ಅರಿವಾಗದಂತೆ ಇಬ್ಬರೂ ಸಹ ಅತ್ಯಂತ ಎಚ್ಚರದಿಂದ ವರ್ತಿಸಿದರು. ಸರಸಮ್ಮ ಸೊಸೆಯ ಕೈಯಲ್ಲಿ ಯಾವ ಕೆಲಸವೂ ಮಾಡಿಸುತ್ತಿರಲಿಲ್ಲ. ಕೆಲಸ ಮಾಡಬೇಕೆಂದು ಮಧುವಿಗೂ ಸಹ ತೋರುತ್ತಿರಲಿಲ್ಲ. ಇದು ಚಂದ್ರಶೇಖರನಿಗೆ ಸ್ವಲ್ಪವೂ ಇಷ್ಟವಾಗುತ್ತಿರಲಿಲ್ಲ. ತನ್ನ ದಾಂಪತ್ಯ ಜೀವನದ ಸುಖ ಕನಸನ್ನು ಹೊಡೆದು ತನ್ನ ಬಾಳನ್ನು ಬರಡಾಗಿ ಮಾಡಿದ ಹೆಣ್ಣಿನ ಮೇಲೆ ಸೇಡು ತೀರಿಸಿಕೊಳ್ಳುವ ಬಯಕೆ ಆಗುತ್ತಿತ್ತು.
ಆದರೆ ತಾಯಿಯ ಮುಂದೆ ಅವನು ಏನೂ ಮಾಡದವನಾಗಿದ್ದ. ಅತ್ತೆಯ ಸವಿನುಡಿಗಳಿಂದ ಮಧುವಿನ ಹೃದಯ ಒಮ್ಮೊಮ್ಮೆ ಅರಳುತ್ತಿತ್ತು. ಮರುಕ್ಷಣ ಚಂದ್ರಶೇಖರನ ಒರಟು ಕೊಂಕು ನುಡಿಗಳಿಂದ ಮುದುರುತ್ತಿತ್ತು. ಮಧು ಕಾಲೇಜಿಗೆ ಹೋಗಿ ಬರುವುದನ್ನು ವಿರೋಧಿಸಿದನು. ಆದರೆ ಸರಸಮ್ಮ ಅವನ ಬಾಯಿ ಮುಚ್ಚಿಸಿದರು. ಚಂದ್ರಶೇಖರ ಅದರ ಸೇಡನ್ನು ಮತ್ತೊಂದು ರೀತಿಯಲ್ಲಿ ತೀರಿಸಿಕೊಳ್ಳತೊಡಗಿದನು. ಅವಳು ಬಸ್ಸಿಗೆ ಹೋಗಲು ಎಷ್ಟು ಚಿಲ್ಲರೆ ಬೇಕೋ ಅಷ್ಟೇ ಪ್ರತಿದಿನ ಅವಳ ಟೇಬಲ್ನ ಮೇಲೆ ಇಡುತ್ತಿದ್ದನು. ತಾಯಿಯ ಮನೆಯಲ್ಲಿ ಸಿಗುತ್ತಿದ್ದ ಪುಷ್ಕಳ ಊಟ ಇಲ್ಲಿ ಸಿಗುತ್ತಿರಲಿಲ್ಲ. ಹಸಿವು ಎನಿಸಿದಾಗಲೆಲ್ಲ ಅವಳ ಅತ್ತಿಗೆಯರು ಅವಳಿಗೆ ಏನಾದರೂ ತಿನ್ನಲು ಮಾಡಿಕೊಡುತ್ತಿದ್ದರು. ಕಾಲೇಜಿಗೆ ಪ್ರತಿದಿನ ಏನಾದರೂ ತಿಂಡಿ ಮಾಡಿಕೊಡುತ್ತಿದ್ದರು. ಅದಲ್ಲದೆ ಅವಳಿಗೆ ಈಗ ಕಣ್ಣು ಕಣ್ಣು ಬಿಡುವ ಪರಿಸ್ಥಿತಿ ಆಯಿತು. ಇಲ್ಲಿ 2 ಹೊತ್ತು ಊಟ, 2 ಹೊತ್ತು ಕಾಫಿ ಅಲ್ಲದೆ ಇನ್ನೇನೂ ಸಿಗುತ್ತಿರಲಿಲ್ಲ. ಭಾನುವಾರದ ದಿನ ಮಾತ್ರ 1 ಹೊತ್ತಿನ ತಿಂಡಿ. ಒಂದು ಕ್ಷಣವೂ ಹಸಿವನ್ನು ತಡೆದುಕೊಳ್ಳದ ಮಧುವಿಗೆ ಈ 2 ಹೊತ್ತಿನ ಊಟ ಸಾಲದಾಯಿತು. ಹೊರಗಡೆ ಏನಾದರೂ ತೆಗೆದುಕೊಳ್ಳೋಣ ಎನ್ನಲು ಹಣವಿಲ್ಲದಂತೆ ಮಾಡಿದ್ದ ಚಂದ್ರಶೇಖರನನ್ನು ನೆನೆದು ಆಕೆ ಸಿಡಿಮಿಡಿಗೊಳ್ಳುತ್ತಿದ್ದಳು. ಕಾಲೇಜಿನ ಫೀಜು, ಪುಸ್ತಕದ ಖರ್ಚನ್ನು ಕೇಳುವ ವೇಳೆಗೆ ಅವಳ ಹೃದಯವೇ ಕಿತ್ತು ಬಾಯಿಗೆ ಬರುವಂತಾಗುತ್ತಿತ್ತು. ಇನ್ನು ಹೆಚ್ಚಿನ ಹಣ ಕೇಳುವುದು ಅವಳ ಪಾಲಿಗೆ ಕನಸಿನ ಮಾತಾಗಿ ಉಳಿದಿತ್ತು. ಮಧು ಕಾಲೇಜಿಗೆ ಹೋಗುವ ವೇಳೆಗೆ ಒಂದೊಂದು ದಿನ ಅಡುಗೆ ಆಗುತ್ತಿರಲಿಲ್ಲ. ಹೊತ್ತಾಗುವುದೆಂದು ಅವಳು ಊಟ ಮಾಡದೆ ಹೋಗುತ್ತಿದ್ದಳು. ಸಂಜೆಯವರೆಗೆ ಕಂಗಾಲಾಗಿ ಸುಸ್ತಾಗಿ ಮನೆಗೆ ಬಂದೊಡನೆ ಸರಸಮ್ಮ ಪ್ರೀತಿಯಿಂದ, ಊಟ ಮಾಡುತ್ತೀಯಾ ರಾಣಿ, ಕಾಫಿ ಕುಡಿಯುತ್ತೀಯಾ ರಾಣಿ ಎಂದು ಕೇಳುವರು. ಮಧು ಸಂತೋಷದಿಂದ, ಈಗ ಕಾಫಿ ಸಾಕು, ರಾತ್ರಿ ಊಟ ಮಾಡುತ್ತೇನೆ ಅತ್ತೆ ಎನ್ನುವಳು. ಸರಸಮ್ಮ ಹೆಚ್ಚು ಉಪಚಾರವಿಲ್ಲದೆ ಕಾಫಿ ಕೊಡುವರು. ಮಧು ರಾತ್ರಿ ಊಟಕ್ಕಾಗಿ ಬಕಪಕ್ಷಿಯಂತೆ ಎದುರು ನೋಡುವಳು. ರಾತ್ರಿ ಸರಸಮ್ಮ ಮಗ ಸೊಸೆಯರನ್ನು ಒಟ್ಟಿಗೆ ಕೂರಿಸಿ ಊಟಕ್ಕೆ ಬಡಿಸುತ್ತಿದ್ದರು. ಆಗ ಚಂದ್ರಶೇಖರ ಮಧುವನ್ನು ನೋಡಿ ಅಣಕುವ ಧ್ವನಿಯಲ್ಲಿ ನಗುತ್ತಾ, ಏನು ರಾಣಿ ಸಾಹೇಬ್ರೆ, ಈ ರೀತಿ ಸದಾ ಊಟ ಮಾಡುತ್ತಿದ್ದರೆ ನೀವು ಹೇಗೆ ಸಮಾಜ ಸೇವೆ ಮಾಡಲು ಸಾಧ್ಯ ಎಂದು ಕೇಳುತ್ತಿದ್ದನು. ಮಧು ಕೋಪದಿಂದ ಅವನನ್ನು ನೋಡಿ ತಲೆ ತಗ್ಗಿಸುತ್ತಿದ್ದಳು. ಸರಸಮ್ಮ ಮಗ ಸೊಸೆಯರ ಮಾತಿನ ಸರಸವನ್ನು ಕಂಡು ನಗುತ್ತಾ, ಇನ್ನೂ ಸ್ವಲ್ಪ ಅನ್ನ ಹಾಕಲೇ ಎಂದು ಕೇಳುತ್ತಿದ್ದರು. ಮಧು ಸಂಕೋಚದಿಂದ ಸಾಕು ಅತ್ತೆ ಎಂದು ಹೇಳುತ್ತಿದ್ದಳು. ಹೀಗೆ ಈ ರೀತಿ ಒಂದೊಂದು ದಿನ 1 ಹೊತ್ತಿನ ಅರ್ಧ ಹೊಟ್ಟೆ ತಿಂದು ಏಳುತ್ತಿದ್ದಳು. ಸದಾ ಸುಂದರವಾಗಿದ್ದ ಅವಳ ಮುಖ ಈಗ ಹಸಿವಿನಿಂದ ಬಾಡತೊಡಗಿತ್ತು. ಪುಷ್ಕಳವಾದ ದೇಹ ಕರಗತೊಡಗಿತು. ಅವಳಿಗೆ ಒಮ್ಮೊಮ್ಮೆ ಸಾಕು ಸಾಕು ಎನಿಸುತ್ತಿತ್ತು. ಈ ಕಾಲೇಜು ಬೇಡ, ಏನು ಬೇಡ ಎನಿಸುತ್ತಿತ್ತು. ಆದರೆ ದಿನವೆಲ್ಲ ಮನೆಯಿಂದ ದೂರವಾಗಿ ಗೆಳತಿಯ ಸಂಘದಿಂದ ಸಿಗುವ ನೆಮ್ಮದಿಯನ್ನು ಕಳೆದುಕೊಳ್ಳಲು ಅವಳು ಸಿದ್ಧಳಿರಲಿಲ್ಲ. ಅವಳಿಗಿದ್ದ ಆಸರೆ ರಾಗಿಣಿ. ಅವಳಿಂದ ಅವಳ ಮಧ್ಯಾಹ್ನದ ಹಸಿವು ಸ್ವಲ್ಪವಾದರೂ ಉಪಶಮನವಾಗುತ್ತಿತ್ತು. ರಾಗಿಣಿಯು, ಮಧು, ನಾನೇನು ತಂದಿರುವೆ ಹೇಳು, ನೋಡೋಣ ಎಂದು ಕೇಳಿದಳು. ನನಗೇನು ಗೊತ್ತು, ಹಾಗಿದ್ರೆ ನೋಡು, ನಮ್ಮ ತಾಯಿ ನಿನಗೆ ಇಷ್ಟವೆಂದು ಜಾಸ್ತಿ ಕೊಟ್ಟಿದ್ದಾರೆ. ಮಧು ತೆರೆದ ಪಟ್ಟಣವನ್ನು ನೋಡಿದಳು. ಅವಳ ಬಾಯಲ್ಲಿ ನೀರು ಉರಿತು. ಅವಳಿಗೆ ಪ್ರಿಯವಾದ ಪುಳಿಯೋಗರೆ. ರಾಗಿಣಿ ತಾಯಿ ಪುಳಿಯೋಗರೆ ಮಾಡಿದಾಗಲೆಲ್ಲ ಮಧುವನ್ನು ಕರೆದು ತಟ್ಟೆ ತುಂಬ ಕೊಡುತ್ತಿದ್ದರು. ರಾಗಿಣಿ ಇಬ್ಬರಿಗೂ ಅದನ್ನು ಹಂಚಿದಳು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು, ನಮಸ್ಕಾರ.